ಬಹಳ ಜನ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು, ಏನಣ್ಣ ತರಕಾರಿ ತಿಂದ್ಬಿಟ್ರೆ ಕ್ಯಾನ್ಸರ್ ಬರುತ್ತಂತೆ, ಈ ಥರದ್ದೆಲ್ಲ. ನೀವು ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ? ಇಂಥವ್ರನ್ನೆಲ್ಲ ಒಂದು 4 ಜನ ಬಲಿ ಹಾಕಿದ್ರೆ ಈ ಸಮಸ್ಯೆ ಆಗ್ತಾ ಇರಲ್ಲ. ಆಕ್ಷನ್ ಮಾಡಿ ಒಂದಷ್ಟು ಜನದ ಮೇಲೆ ಈ ಯೋಜನೆ ಆಗಬೇಕು, ಅಲ್ಲಿ ನೀರು ಸಿಗ್ಬೇಕು. ಪನಿಷ್ಮೆಂಟ್ ಆದ ಅವ್ರ ಮೇಲೆ ಕೇಸ್ ಆಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರು ಕೊಟ್ಟಿದ್ದಾರೆ, ಅವ್ರದ್ದು ಅಥೆಂಟಿಕ್ ಪ್ರಶ್ನೆನೇ ಇಲ್ಲ. ಓಕೆ ಅಥೆಂಟಿಕ್. ನೀವು ಇದನ್ನ ಹೇಳಿ ಇಲ್ಲಿ ಸದನದಲ್ಲಿ ಹೇಳ್ಬಿಟ್ಟು ಇದನ್ನ ಯಾವುದೇ ಮಾಹಿತಿನ ತಪ್ಪು ಹೋಗ್ಬಾರ್ದು ಅಂತ ಹೇಳಿದ್ರೆ ಏನು ಉಪಯೋಗ ಆಗಲ್ಲ. ನಿಮ್ಮ ಇಲಾಖೆ ಏನೋ ಮಾಡ್ತಾ ಇದೆ, ಈ ಥರದ ವರದಿಯನ್ನ ನಾನೇ ಓದಿದ್ದೀನಿ ವರದಿಯನ್ನ. ಪತ್ರಿಕೆಯವರು ಎಲ್ಲ ಪತ್ರಿಕೆಯವರು ಪ್ರಿಂಟ್ ಮಾಡಿದ್ರು. ಸಾಮಾನ್ಯವಾಗಿ ಜನ ನೀವು ಏನೇ ಬೇಕು ಬೇಡ ಅಂತ ಹೇಳಿದ್ರು ನಾವು ಪತ್ರಿಕೆನ ನಂಬ್ತಾರೆ ಜನ. ನಾವು ಬೇಡ ಅಂದ್ರೂ ನಂಬ್ತಾರೆ. ನಮ್ಗೆ ಒಳ್ಳೆ ಸುದ್ದಿ ಬಂದ ನಾನು ಓದಿದ್ದೀನಿ, ನನಗೆ ಅನ್ಸಕ್ ಶುರು ಮಾಡ್ತು ಇನ್ಮೇಲೆ ತರಕಾರಿ ತಗೊಂಬಾರ್ದಪ್ಪ. ಬಹಳ ಜನ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು, ಏನಣ್ಣ ತರಕಾರಿ ತಿಂದ್ಬಿಟ್ರೆ ಕ್ಯಾನ್ಸರ್ ಬರುತ್ತಂತೆ, ಈ ಥರದ್ದೆಲ್ಲ. ನೀವು ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ? ಹಾಗಾದ್ರೆ ನಿಮ್ಮ ಹತ್ರ ವರದಿ ಇತ್ತು, ತಪ್ಪು ಮಾಡ್ತಾ ಇದ್ದಾನಲ್ಲ, ಇಂಥವ್ರನ್ನೆಲ್ಲ ಒಂದು 4 ಜನ ಬಲಿ ಹಾಕಿದ್ರೆ ಈ ಸಮಸ್ಯೆ ಆಗ್ತಾ ಇರಲ್ಲ. ಅಧಿವೇಶನದಲ್ಲಿ ಈ ಪ್ರಶ್ನೆನೇ ಬರ್ತಾ ಇಲ್ಲ. ನೀವು ಅದನ್ನ ಮಾಡದೆ ನಮ್ಮ ಹತ್ರ ವರದಿ ಇದೆ ಅಂತ ಹೇಳಿ ಟೇಬಲ್ ಕೆಳಗಡೆ ಇಟ್ಕೊಂಡ್ರೆ ಏನು ಉಪಯೋಗ ಆಗ್ತದೆ? ಆಕ್ಷನ್ ಮಾಡಿ ಒಂದಷ್ಟು ಜನದ ಮೇಲೆ. ನಿಮ್ಮ ಹತ್ರ ವರದಿ ಇದೆ, ಒಳ್ಳೆ ರೆಪ್ಯೂಟೆಡ್ ಕಂಪನಿ ವರದಿ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರನೂ ಮಾಡಿದೆ, ಕೃಷ್ಣ ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈ ಯೋಜನೆ ಆಗಬೇಕು, ಅಲ್ಲಿ ನೀರು ಸಿಗ್ಬೇಕು. ಪನಿಷ್ಮೆಂಟ್ ಆದ ಅವ್ರ ಮೇಲೆ ಕೇಸ್ ಆಗಿ ಒಂದ್ಸರಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರೆ ಇನ್ನೊಬ್ಬರನ್ನು ಕೂಡ ಈ ಥರದ ಲೆಟರ್ಗಳನ್ನ ಪತ್ರಿಕೆಗಳಿಗೆ ಆಗಲ್ಲ.